ಬಹಳ ದುರಂತದ ದಿನ ಅಂತ ಹೇಳ್ಬೋದು ಬಿಸ್ನೆಸ್ ವಿಚಾರದಲ್ಲಿ. ಯಾಕಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕರಾದಂತ ಸಿಜೆ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಐಟಿ ದಾಳಿ ವೇಳೆ. ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ಆಗಿಂದಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡೋ ಮೂಲಕ ಎಲ್ರಿಗೂ ಇನ್ಸ್ಪೈರ್ ಆದಂತ ವ್ಯಕ್ತಿ, ಕಾನ್ಫಿಡೆಂಟ್ ಬಿಲ್ಡ್ ಮಾಡಿದಂತ ವ್ಯಕ್ತಿ, ಸೊ ಆ ಸಂಸ್ಥೆನ ಸಾಮ್ರಾಜ್ಯ ಕಟ್ಟಂತ ವ್ಯಕ್ತಿ, ಸಾವಿರಾರು ಕೋಟಿ ಒಡೆಯ ಮತ್ತು ಎದೆ ಗುಂಡಾರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ವಿಷಯ ಕೇಳಿದಾಗ್ಲೇ ಶಾಕ್ ಆಗೋಯ್ತು. ಕಾಫಿ ಡೇ ಸಿದ್ಧಾರ್ಥ ಅವ್ರು ಸತ್ತಾಗ ಈ ರೀತಿ ಒಂದ್ ರೀತಿ ಎಲ್ರಿಗೂ ಬೇಸರ ಆಗಿತ್ತು, ನೋವಾಗಿತ್ತು ಅಂತ ಪುಣ್ಯಾತ್ಮ ಸತ್ತೋಗ್ಬಿಟ್ನಲ್ಲಪ್ಪ ಅಂತ. ಬಟ್ ಈಗ ರಾಯ್ ಅವರು ಅಷ್ಟೇ, ಅವರು ಕೇರಳದಲ್ಲಿ ಕೇರಳ ಮೂಲದವರಾದ್ರೂ ಕೂಡ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಸಾಮ್ರಾಜ್ಯ ಕಟ್ಟಿ ದುಬೈ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ವಿಸ್ತಾರ ಮಾಡಿದ್ರು. ಕಳೆದ 20 ವರ್ಷದಿಂದ ಕೂಡ ಕರ್ನಾಟಕದ ಟಿವಿ ಮೀಡಿಯಾಗಳಲ್ಲಿ ರಿಯಾಲಿಟಿ ಶೋಗಳಿಗೆ ಬ್ರ್ಯಾಂಡಿಂಗ್ ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ ಎಷ್ಟೋ ಜನಕ್ಕೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ರಾಯ್ ಇವತ್ತು ನಮ್ಮೊಂದಿಗಿಲ್ಲ. ಐಟಿ ರೇಡ್ ಆಗ್ಬೇಕು, ಐಟಿ ಅಧಿಕಾರಿಯೇ ಕಾರಣ ನಮ್ಮ ಅಣ್ಣನ ಸಾವಿಗೆ ಅಂತ ರಾಯ್ ಅವ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಇದೆಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ. ಎಲ್ರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಕಾನ್ಫಿಡೆಂಟ್ ಗ್ರೂಪ್ಸ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ನೇಪಾಳದ ಲ್ಯಾಂಡ್ ಫೋರ್ಟ್ ರಸ್ತೆಯಿರತಕ್ಕಂಥ ಕಚೇರಿಯಲ್ಲಿ ಘಟನೆ ನಡೆದಿದೆ. ಸಿಜೆ ರಾಯ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಇಂದು ಕೂಡ ಐಟಿ ದಾಳಿಯಾಗಿತ್ತು. ದಾಳಿಯಿಂದ ನೊಂದು ಸಿಜೆ ರಾಯ್ ಎದೆಗೆ ಗನ್ನಿಂದ ಶೂಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮಧ್ಯಾಹ್ನ 3:30 ಸುಮಾರಿಗೆ ಘಟನೆ ನಡೆದಿದೆ. ಪತ್ನಿ ಹಾಗೂ 2 ಮಕ್ಕಳನ್ನ ರಾಯ್ ಅಗಲಿದ್ದಾರೆ. ಹಲವು ಬಿಗ್ ಬಾಸ್ ಸೀಸನ್ಗಳಿಗೆ ಹಾಗೂ ರಿಯಾಲಿಟಿ ಶೋಗಳಿಗೆ ರಾಯ್ ಪ್ರಾಯೋಜಕರಾಗಿದ್ರು. ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು. ಕರ್ನಾಟಕ, ಕೇರಳ ಸೇರಿದಂತೆ ದೇಶ ಮತ್ತು ಬೇರೆ ರಾಷ್ಟ್ರಗಳಲ್ಲೂ ರಾಯ್ ಅವರ ಉದ್ಯಮ ವಿಸ್ತರಿಸಿದೆ. ಮತ್ತೊಂದು ಕಡೆ ಐಟಿ ದಾಳಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಪದೇ ಪದೇ ಐಟಿ ದಾಳಿಯಿಂದ ಸಿಜೆ ರಾಯ್ ಬೇಸತ್ತಿದ್ರು ಎನ್ನಲಾಗ್ತಾ ಇದೆ. ಕರ್ನಾಟಕ, ಕೇರಳ ಸೇರಿದಂತೆ ರಾಯ್ ಅವರ ಕಚೇರಿ ಸಂಸ್ಥೆಗಳ ಮೇಲೆ ದಾಳಿ ಆಗಿತ್ತು. ಇಂದು ಕೂಡ ಕೇರಳದ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ವಿಷಯ ತಿಳಿದು ರಾಯ್ ಮಧ್ಯಾಹ್ನ ಕಚೇರಿಗೆ ಬಂದಿದ್ರು. ಸತತ 1 ಗಂಟೆಗಳ ಕಾಲ ಐಟಿ ಅಧಿಕಾರಿಗಳ ವಿಚಾರಣೆ ಎದುರಿಸಿದ್ರು. ಬಳಿಕ ದಾಖಲಾತಿ ತರೋದಾಗಿ ಹೇಳಿ ಕಚೇರಿಯ ರೂಮ್ಗೆ ಹೋಗಿದ್ದಾರೆ. ಇದ್ದಕ್ಕಿದ್ದಂತೆ ಪಿಸ್ತೂಲ್ ತೆಗೆದುಕೊಂಡು ಶೂಟ್ ಮಾಡ್ಕೊಂಡಿದ್ದಾರೆ. ತಬ್ಬಿಬ್ಬಾದ ಅಧಿಕಾರಿಗಳು ಹೋಗಿ ನೋಡಿದ್ರೆ ರಕ್ತಸಿಕ್ತವಾಗಿ ರಾಯ್ ಬಿದ್ದಿದ್ರು. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲು ಅಧಿಕಾರಿಗಳು ಮುಂದಾಗಿದ್ರು. ಆದ್ರೆ ಮಾರ್ಗ ಮಧ್ಯೆಯೇ ಕೊನೆಯುಸಿರಳನ್ನ ಹೇಳ್ತಿದ್ದಾರೆ. ಸದ್ಯ HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಕೂಡ ಮಾತಾಡ್ರೆ ಹೀಗ್ತಾರೆ. ಪ್ರಾಥಮಿಕವಾಗಿ ಇಷ್ಟು ಗೊತ್ತಾಗಿದೆ ವಿಷಯ ಅಂತ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ಕೂಡ. ಇನ್ನು ಮತ್ತೊಂದು ಕಡೆ ಐಟಿ ಅಧಿಕಾರಿಗಳನ್ನು ಕೂಡ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಅಶೋಕ್ ನಗರ ಪೊಲೀಸರು ಹಾಗೂ ಬೆಂಗಳೂರು ಕೇಂದ್ರ ಡಿಸಿಪಿ ಅಕ್ಷಯ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಸ್ಥಳದಲ್ಲೇ ಮುಖ ಮೂಡಿದ್ರು. ಐಟಿ ಅಧಿಕಾರಿಗಳ ಬಳಿ ನೀವೇನ್ ಮಾಡಿದ್ರಿ, ಏನ್ ಪ್ರಶ್ನೆ ಕೇಳಿದ್ರಿ, ಅವ್ರಿಗೆ ಏನಾಯ್ತು ಅನ್ನೋ ಮಾಹಿತಿನ ಐಟಿ ಅಧಿಕಾರಿಗಳ ಬಳಿ ಕೇಳಿದ್ರು. ಜೊತೆಗೆ ಅಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ನ ಸಿಬ್ಬಂದಿಗಳ ಬಳಿಯೂ ಸಹ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಹಿತಿಗಳನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಇನ್ನು ರಾಯ್ ಅವರ ರೂಮ್ ನಲ್ಲಿ ಮತ್ತೆ ಅಲ್ಲಿ ಘಟನಾ ಸ್ಥಳದಲ್ಲಿ ಈಗ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಐಟಿ ದಾಳಿ ಹಾಗೂ ರಾಯ್ ಸೂಸೈಡ್ ಮಾಡಿಕೊಳ್ಳುವ ವೇಳೆ ಕಾನ್ಫಿಡೆಂಟ್ ಕಚೇರಿಯಲ್ಲಿದ್ದಂತ ಪ್ರತಿಯೊಬ್ಬ ಸಿಬ್ಬಂದಿನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಜೆ ರಾಯ್ ಕಚೇರಿಯ ಕೊಠಡಿಯಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ವೇಳೆ ಆತ್ಮಹತ್ಯೆಗೆ ಬಳಸಿದ ಪಿಸ್ತೂಲ್ ಅನ್ನು ಅಶೋಕ್ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೆ ರಾಯ್ ಡೆತ್ ನೋಟ್ ಏನ ಬರೆದಿದ್ದಾರ, ಕಳೆದ 24 ಗಂಟೆಯಲ್ಲಿ ಯಾರ್ಯಾರು ಫೋನ್ ಮಾಡಿದ್ದಾರೆ ಅನ್ನೋದೆಲ್ಲ ಕೂಡ ಮಾಹಿತಿನ ಕಲೆ ಹಾಕ್ಲಾಗ್ತಾ ಇದೆ. FSL ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು ನಮ್ಮ ಅಣ್ಣ ಸಿಜೆ ರಾಯ್ ಸಾವಿನ ಬಗ್ಗೆ ಐಟಿ ಅಧಿಕಾರಿಗಳೇ ಆ ಸಾವಿಗೆ ಕಾರಣ, ಐಟಿ ಅಧಿಕಾರಿಗಳೇ ಕಾರಣ ಅಂತ ಸಿಜೆ ರಾಯ್ ಅವರ ಬ್ರದರ್ ಬಾಬು ರಾಯ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಐಟಿ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅಣ್ಣನ ಸಾವಿಗೆ ಕೇರಳ ಐಟಿ ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದ್ ಕಾರಣ ಅಂತ ಐಟಿ ಅಧಿಕಾರಿ ಕೃಷ್ಣ ಪ್ರಸಾದ್ ವಿರುದ್ಧ ರಾಯ್ ಅವರ ಸಹೋದರ ಬಾಬು ರಾಯ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕಾಫಿ ಡೇ ಸಿದ್ಧಾರ್ಥ ಅವ್ರು ತೀರ್ಕೊಂಡಾಗ್ಲೂ ಕೂಡ ಇಷ್ಟ ನೋವಾಗಿತ್ತು, ಬಹಳ ಬೇಸರ ಆಗಿತ್ತು. ಅವರು ಸೇಮ್ ಈ ಐಟಿ ಇಡಿ ದಾಳಿಗಳ ಲೆಕ್ಕಾಚಾರಗಳು ಅದ್ರಲ್ಲಿ ಬಂದಿದ್ರು ಅಂತಿತ್ತು. ಬಟ್ ಗೊತ್ತಿಲ್ಲದೆ ಇದಕ್ಕೆ ಟ್ರ್ಯಾಪ್ ಏನಾರ ಸಿಲ್ಕಿದ್ರ ಆ ತರದ್ ಏನಾರ ಆಗಿತ್ತ ಅಂದ್ರೆ ಸಾಯೋ ಮನುಷ್ಯ ಅಲ್ಲ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡಿದಂತ ವ್ಯಕ್ತಿ ರಾಯ್. ಅವ್ರ ಸಾವು ಅಂದ ತಕ್ಷಣ, ಆತ್ಮಹತ್ಯೆ ಅಂದ ತಕ್ಷಣ ಕೇಳಿಸ್ಕೊಂಡ ತಕ್ಷಣ ನಂಗೆ ಶಾಕ್ ಆಯ್ತು. ಬಟ್ ಐಟಿ ಅಧಿಕಾರಿಗಳ ಆ ಮಟ್ಟಿಗೆ ಕಿರುಕುಳ ಕೊಟ್ರ ತನಿಖೆಯಿಂದ ಬಯಲಾಗಬೇಕು. ಯಾಕೆಂದ್ರೆ ಎಷ್ಟೋ ಜನ ಉದ್ಯಮಿಗಳು ಭಾರತವನ್ನು ತೊರಿತಾ ಇದ್ದಾರೆ, ಇಲ್ಲ ಸಾಕಾಗಿಲ್ಲ, ವ್ಯವಹಾರ ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ಟೈಮಲ್ಲಿ ಅವ್ರಿಗೆ ಇಷ್ಟೊಂದು ತೊಂದರೆ ಕೊಟ್ರ ಅನ್ನೋ ಪ್ರಶ್ನೆ ಗೊತ್ತಾಗ್ಬೇಕು. ಇನ್ನು ವಿಚಾರಣೆ ಮುಗಿದ ನಂತರ ಐಟಿ ಆಫೀಸರ್ ತಳ್ಳಿದ್ದಾರೆ. ಅವ್ರನ್ನ ಮತ್ತೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಯಾಕೆಂದ್ರೆ ಈಗ ಮೇಲ್ನೋಟಕ್ಕೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದಾಗ್ಲೇ, ಅವರು ವಿಚಾರಣೆಯನ್ನ ರಾಯ್ ಅವ್ರನ್ನ ಮಾಡಿದಾಗ್ಲೇ ಅದ ಕೆಲ ನಿಮಿಷಗಳಲ್ಲಿ ಅವ್ರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಈ ಸಾವಿಗೆ ಏನಾದ್ರು ಆಗುವಂತ ಸನ್ನಿವೇಶ ಆಯ್ತಾ
ಲೈಕ್ ಆ ಥರ ಘಟನೆ ಏನಾರು ನಡೀತಾ ಅಂತ. ಕೇರಳದಿಂದ ಬಂದಂತ ವಾಹನಗಳಲ್ಲಿ ಅಧಿಕಾರಿಗಳು ಬಂದಿದ್ರು, ಯೆಲ್ಲೋ ಬೋರ್ಡ್ ಇನೋವಾ ಕಾರ್ಗಳಲ್ಲಿ. ಸೊ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಇದು ಕೇರಳ ಕಮ್ಯುನಿಸ್ಟ್ ಪಾರ್ಟಿ ಹಾಗೆ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಪಾರ್ಟಿ ನಡುವೆ ಸಂಘರ್ಷ ಆಗೋ ಸಾಧ್ಯತೆ ಇದೆ. ಕಾರಣ ಕೇರಳದಲ್ಲೂ ಕೂಡ ಬಹಳಷ್ಟು ಪಾಪ್ಯುಲರ್ ರಾಯ್ ಅವರು. ಹಾಗಾಗಿ ಇದು ಬೇರೆ ರೀತಿಯ ತಿರುವನ್ನ ಪಡಿಬಹುದು. ಯಾಕಂದ್ರೆ ಗೊತ್ತಾಗ್ತಿಲ್ಲ, ಈ ವ್ಯಕ್ತಿಯ ಸಾವನ್ನ ಅರ್ಗಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ, ಈ ಆತ್ಮಹತ್ಯೆಯನ್ನ. ರಾಯ್ ನಾವು ಸ್ಕೂಲ್ ಡೇಸ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಅವತ್ತಿನ ಉದಯ ಟಿವಿ, ಈ ಟಿವಿ ಮತ್ತೆ ಸುವರ್ಣ ಅಂತ ಏನ್ ಎಂಟರ್ಟೈನ್ಮೆಂಟ್ ಚಾನಲ್ ಇತ್ತು, ಅವತ್ತು ಸ್ಟಾರ್ ಸಿಂಗರ್, ಅವತ್ತಿಂದ ಇವತ್ತಿನ ಬಿಗ್ ಬಾಸ್ ಸೇರಿದಂತೆ ಬಹಳಷ್ಟು ಕಾರ್ಯಕ್ರಮಗಳ ಪ್ರಾಯೋಜಕತ್ವವನ್ನ ಕಾನ್ಫಿಡೆಂಟ್ ಗ್ರೂಪ್ ವಹಿಸ್ಕೊಂಡಿತ್ತು. ಕೇರಳ ಸೇರಿದಂತೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಅವರು ಬ್ರ್ಯಾಂಡಿಂಗ್ ಜೊತೆಗೆ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು. ಮೋಟಿವೇಶನಲ್ ಮಾಡೋರು ಅವರು. ನಾನು ಮಧ್ಯಮ ವರ್ಗದಲ್ಲಿ ಹುಟ್ಟು ಬಂದೆ, ನಾನು ಎಷ್ಟು ಕಷ್ಟಪಟ್ಟೆ, ನಾನು ಹೆಂಗ್ ಮುಂದೆ ಬಂದೆ, ಹೇಗೆ ಬರಬೇಕು ಅಂತ ಹೇಳೋರು. ಕನ್ನಡದಲ್ಲಿ ಅದ್ಭುತವಾಗಿ ಮಾತಾಡೋರು ಮನುಷ್ಯ. ಯಾವಾಗ್ಲೂ ದುಬೈ, ಬ್ಯಾಂಗ್ಳೂರ್, ಕೊಚ್ಚಿ ಹಿಂಗ ಓಡಾಡ್ತಿರೋರು ಮನುಷ್ಯ. ಬಟ್ ವೈಯಕ್ತಿಕವಾಗಿ ನನಗೆ ರಾಯ್ ಅವ್ರ ಸಾವು ನನ್ಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಕಾನ್ಫಿಡೆಂಟ್ ಅಂತ ಕಂಪ್ನಿ ನೇಮ್ ಇಟ್ಕೊಂಡು ಸಾವಿರಾರು ಕೋಟಿ ಸಾಮ್ರಾಜ್ಯ ಕಟ್ಟಿ ಮನುಷ್ಯ ಸಾಯೋದು ಅಂದ್ರೆ ಏನು ಅಂತ. ದುಡ್ಡು ಮಾಡಿದ್ರು ಸಾಯದ, ಲೈಕ್ ಎಂತ ಸಮಸ್ಯೆ ಅಂತ ಅರ್ಥ ಆಗ್ತಿಲ್ಲ. ಬಟ್ ಈ ಸಾವಿಗೆ ನಿಜವಾದ ಕಾರಣ ಗೊತ್ತಾಗ್ಬೇಕು. ಮನುಷ್ಯ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿದೆ. ಸೊ ಸಾವಿರಾರು ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಮಾಡಿದ್ದಾರೆ, ಸಾವಿರಾರು ಬಡವಗ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಆ ಮಟ್ಟಿಗೆ ಪುಣ್ಯಾತ್ಮ ಎಲ್ಲೂ ಕೂಡ ಹೆಸರನ್ನು ಕೆಡ್ಸ್ಕೊಂಡಿರ್ಲಿಲ್ಲ. ಬಟ್ ಇದು ಲಿಟರಲಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಪ್ರೈಮ್ ಟೈಮ್ ನ ಮುಂದಿನ ಸುದ್ದಿಗಳ ಕಡೆ ನೋಡೋದಾದ್ರೆ, ರಾಷ್ಟ್ರೀಯ ಪಕ್ಷಗಳ ಸಮರ ಈಗ ಪೊಲೀಸ್ ಠಾಣೆ ಮೆಟ್ಲೇರಿದೆ. ಸಿಎಂ, ಡಿಸಿಎಂ ಹಾಗೂ ಸಚಿವರನ್ನೇ ಗುರಿಯಾಗಿಸಿಕೊಂಡು ಸ್ಕ್ಯಾಮ್ ಲಾರ್ಡ್ ಎಂದು ಉಲ್ಲೇಖಿಸಿ ಬಿಜೆಪಿ ಪೋಸ್ಟ್ ಮಾಡಿದೆ. ಇದು ಕಾಂಗ್ರೆಸ್ಸಿಗರನ್ನ ಕೇಳುವಂತೆ ಮಾಡಿದೆ. ಮಾನಹಾನಿಕರ ಪೋಸ್ಟ್ ಎಂದು ಉಲ್ಲೇಖಿಸಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಕೇಂದ್ರ ಕಾಂಗ್ರೆಸ್ ಸಮಿತಿಯನ್ನು ಪ್ರತಿನಿಧಿಸುವ ಕೆಲೆಯರ ತಂಡವು ದೂರು ನೀಡಿದೆ. ಕರ್ನಾಟಕವನ್ನ ಲೂಟಿ ಮಾಡುವಲ್ಲಿ ಸರ್ಕಾರ ಭಾಗಿಯಾಗಿರುವಂತೆ ಸಾರ್ವಜನಿಕರಲ್ಲಿ ತಪ್ಪು ಚಾಪು ಮೂಡಿಸಲು ಪ್ರಯತ್ನಿಸುತ್ತಿದೆ. ಪೋಸ್ಟ್ ರಾಜಕೀಯ ಟೀಕೆ ಎಂಬುದನ್ನ ಮೀರಿ ವ್ಯಕ್ತಿತ್ವವನ್ನು ಅವಹೇಳನ ಮಾಡುವ ವ್ಯವಸ್ಥಿತ ಪಿತೂರಿಯಾಗಿದೆ. ಇಂತಹ ಪೋಸ್ಟ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಂಗ್ರೆಸ್ ಬಿಜೆಪಿ ಇಬ್ರು ಸೇರ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಆದ್ ಬೀದಿಲಿ ಮಾತಾಡೋರ್ಗಿಂತ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಆ ಮಟ್ಟಿಗೆ ಕೆಳ ಅಂತ ಕೇಳಿದ್ಬಿಟ್ಟಿದ್ದಾರೆ. ದುರಂತ ಇದು. ಬಿಜೆಪಿಯ ಸ್ಕ್ಯಾಮ್ ಲಾರ್ಡ್ ಪೋಸ್ಟರ್ಗೆ ಡಿಸಿಎಂ ಡಿಕೆಶಿ ಕೆಂಡಾಮಂಡಲರಾಗಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಬಿಜೆಪಿ ಹಗರಣಗಳನ್ನ ಬಯಲು ಮಾಡೋಣ, ಕೋವಿಡ್ ಸೇರಿದಂತೆ ಅನೇಕ ಆರೋಪಗಳಿವೆ, ರಾಜಕೀಯ ಮಾಡಬೇಕಲ್ಲ ಅಂತ ಮಾಡ್ತಿದ್ದಾರೆ, ನಾವು ಅವುಗಳನ್ನ ಬಯಲು ಮಾಡೋಣ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಜೆಟ್ ನಲ್ಲಿ ಯಾವಾಗಲೂ ಮಲತಾಯಿ ಧೋರಣೆ ಮಾಡ್ತಾರೆ. ಇದರ ಬಗ್ಗೆ ಬಿಜೆಪಿ ಸಂಸದರು, ಕೇಂದ್ರ ಸಚಿವರು ಯಾರೊಬ್ಬರು ಧ್ವನಿ ಎತ್ತಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಕೆಲಸ ಮಾಡ್ತಿದ್ದಾರೆ ಈಗಂತ ಡಿಕೆ ಶಿವಕುಮಾರ್ ಕುಟ್ಕಿದ್ದಾರೆ. ಇಷ್ಟು ದಿನ ಏನ್ ಮಾಡ್ತಿದ್ರಿ? 3 ವರ್ಷ ಆಯ್ತಾ ಬಂತಲ್ಲ. ಒಳಕ್ ಹಾಕ್ತೀನಿ 40% ಸರ್ಕಾರ ಪೇ ಸಿಎಂ ಅಂತೆಲ್ಲ ಕ್ಯಾಂಪೇನ್ ಮಾಡಿ ಒಬ್ಬನ ಒಳಗಡೆ ಹಾಕಕ್ಕಾಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗೇನೋ ಕೋವಿಡ್ ಅವು ಇವು ಅಂತಾರೆ. ಏನಾಗಿದೆ ಮಣ್ಣು? ಎಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಂತ ಅನ್ಸುತ್ತೆ ಜನಕ್ಕೆ. ಇವರು ಕಳ್ರು ಅವರು ಕಳ್ರು ತೇಗ್ತಾವ್ರೆ ಅಂತ ಅನ್ಕೋತಾರೆ ಜನ. ಮಹಾರಾಷ್ಟ್ರ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ನಿಧನದ ಬೆನ್ನಲ್ಲೇ ಉತ್ತರಾಧಿಕಾರಿ ಯಾರೆಂಬ ವಿಷಯ ಹೆಚ್ಚು ಪ್ರಸ್ತಾಪವಾಗ್ತಾ ಇದೆ. ಅಜಿತ್ ಪತ್ನಿ ಸುನೇತ್ರಾ ಎನ್ಸಿಪಿಯ ನಾಯಕತ್ವ ವಹಿಸಿಕೊಳ್ಳುವುದರ ಜೊತೆಗೆ ಡಿಸಿಎಂ ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಿದೆ. ಒಂದು ವೇಳೆ ಸುನೇತ್ರಾ ಪವಾರ್ ಆಫರ್ ನಿರಾಕರಿಸಿದ್ರೆ ತಾಂತ್ರಿಕ ತೊಂದರೆ ಅಥವಾ ರಾಜಕೀಯ ಪರಿಗಣನೆಗಳಿಂದಾಗಿ ಆಯ್ಕೆ ಸಾಧ್ಯವಾಗದಿದ್ರೆ ಆ ಜಾಗಕ್ಕೆ ಟ್ರಬಲ್ ಶೂಟರ್ ಖ್ಯಾತಿಯ ಪ್ರಫುಲ್ ಪಟೇಲ್ ಆಯ್ಕೆಯ ಸಾಧ್ಯತೆ ಇದೆ. ಪ್ರಫುಲ್ ಪಟೇಲ್ ಆಡಳಿತ ಮತ್ತು ವಿರೋಧ ಪಕ್ಷಗಳ ಉನ್ನತ ನಾಯಕರೊಂದಿಗೆ ಉತ್ತಮವಾದ ಸಂಪರ್ಕ ಹೊಂದಿದ್ದಾರೆ. ಬಿಜೆಪಿ ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಅತ್ಯಂತ ಪ್ರಭಾವಶಾಲಿ ಮತ್ತು ಅನುಭವಿ ನಾಯಕ ಆಗಿರೋದ್ರಿಂದ ಪ್ರಫುಲ್ ಪಟೇಲ್ ಹೆಸರು ಕೇಳಿ ಬರ್ತಾ ಇದೆ. ನೋಡಿ, ಅಜಿತ್ ಪವಾರ್ ನಿಧನ ನಂತರ ಯಾರೋ ಮತ್ತಾರೋ ಅವ್ರ ವೈಫ್ ಮತ್ತೊಬ್ಬರ ಅಂದಾಗ ಲೈಕ್ ನಾಯಕ ಆದ್ಮೇಲೆ ಮತ್ತೊಬ್ಬ ನಾಯಕ ಬೇಕೇ ಬೇಕಾ ಪಾರ್ಟಿಗೆ. ನೋಡ್ಬೇಕೇನಾಗತ್ತೆ ಅಂತ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಗ್ಗೆ ಬಿಜೆಪಿ ಸಂಸದ ಸುಧಾಕರ್ ನಾಲ್ಗೆನಾಡ್ಬಿಟ್ಟಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರ ಬಗ್ಗೆ ಮಾತನಾಡುತ್ತಾ ಇದೀದಿಗೆ ಕುಟುಕಿದ್ದಾರೆ. ಮಮತಾ ಬ್ಯಾನರ್ಜಿ ಹೋರಾಟಗಾರ್ತಿ ಪರವಾಗಿಲ್ಲ ಅಂದ್ಕೊಂಡಿದ್ದೆ, ಆದ್ರೆ ಓಟ್ಗಾಗಿ ಬಾಂಗ್ಲಾದೇಶಕ್ಕೆ ಗೇಟ್ ಅನ್ನೇ ಓಪನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲಾ ಕಡೆ ಬಾರ್ಡರ್ ಹಾಕಿದ್ರೆ ಈ ಅಮ್ಮ ಗೇಟ್ ಅನ್ನೇ ಓಪನ್ ಮಾಡ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅವರು ಇನ್ನೇನ್ ಗೆಲ್ತಾರೆ? ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವೂ ಬೋಗಸ್ ಹೀಗಂತ ಕೆ ಸುಧಾಕರ್ ಗುಡುಗಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ನಿಧನದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಸಿಎಂ, ಡಿಸಿಎಂ ಸೇರಿದಂತೆ ಸಚಿವರು ಓಡಾಡುವ ಜೆಟ್ಗಳ ತಪಾಸಣೆಗೆ ಪೊಲೀಸ್ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಮಂತ್ರಿಗಳ ಬಳಸುವ ಜೆಟ್ಗಳು ಯಾವುವು, ಆ ಜೆಟ್ಗಳಲ್ಲಿ ಈ ಹಿಂದೆ ಯಾವುದಾದ್ರೂ ಟೆಕ್ನಿಕಲ್ ತೊಂದರೆ ಆಗಿದೆಯಾ ಅಂತ ಜೆಟ್ಗಳ ಬಗ್ಗೆ ದೂರುಗಳಿದ್ರೆ ಮಾಹಿತಿ ಪಡೆದುಕೊಳ್ಳಿ ಹೀಗಂತ ಸಿಎಂ ಆಪ್ತ ಕಾರ್ಯದರ್ಶಿಗಳಿಗೆ ಪೊಲೀಸ್ ಇಲಾಖೆ ಸಲಹೆ ನೀಡಿದೆ. ಹಾಗೂ ದೂರುಗಳು ಬಂದಿರುವ ಜೆಟ್ಗಳನ್ನೇ ಬದಲಿಸುವಂತೆ ಹೇಳಿದ್ದಾರೆ. ಒಳ್ಳೆಯದು, ಅವೆಲ್ಲ ಚೇಂಜ್ ಮಾಡಬೇಕಾಗತ್ತೆ.
ಬಳ್ಳಾರಿ ಫೈರಿಂಗ್ ಮತ್ತು ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಶಾಸಕರಾದ ಬಿ ನಾಗೇಂದ್ರ ಹಾಗೂ ಜನಾರ್ದನ್ ರೆಡ್ಡಿ ನಡುವೆ ಮಾತಿನ ಜಟಾಪಟಿ ನಡೆದಿದೆ. ನಿನ್ನೆ ಮಾತಾಡಿದ ರೆಡ್ಡಿ ಗಲಾಟೆಗೆ ನಾರಾ ಭರತ್ ರೆಡ್ಡಿ ಕಾರಣ ಎಂದಿದ್ರು. ಇಂದು ಉತ್ತರಿಸಿದ ನಾಗೇಂದ್ರ ಸುಳ್ಳು ಮಾಹಿತಿ ಎಂದು ಗುಡುಗಿದ್ರು. ಇದು ಸದನದಲ್ಲಿ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿತ್ತು. ವಾಲ್ಮೀಕಿ ಸಮಾಜದಲ್ಲಿ ರಾಮುಲು ಎದುರು ನೀನು ನಾಯಕನಾಗಲು ಸಾಧ್ಯವಿಲ್ಲ. ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿರೋ ನಿನಗೆ ವಾಲ್ಮೀಕಿ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ. 100 ಜನ್ಮ ಹುಟ್ಟಿ ಬಂದ್ರು ನೀನು ನಾಯಕನಾಗೋಕೆ ಸಾಧ್ಯವಿಲ್ಲ ಅಂತ ಜನಾರ್ದನ್ ರೆಡ್ಡಿ ಗುಡುಗಿದ್ರು. ಇದರಿಂದ ರೊಚ್ಚಿಗಿದ್ದ ನಾಗೇಂದ್ರ ಮೇಜು ಕುಟ್ಟಿ ಸವಾಲು ಸ್ವೀಕರಿಸಿದ ಘಟನೆ ಕೂಡ ನಡೀತು. ಅದೇ ರಾಮುಲು ಅವ್ರನ್ನ ಸೋಲ್ಸೆ ನಾಗೇಂದ್ರ ಗೆದ್ದು ಬಂದಿರೋದು. ರೆಡ್ಡಿ ಅವ್ರು ಯಾಕೆ ಹಿಂಗ್ ಹೇಳ್ತಾರೆ? ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.